ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಈ ವಿಡಿಯೋಕ್ಕೆ ಆತ್ಮೀಯವಾದ ಸ್ವಾಗತ. ಈ ವಿಡಿಯೋದಲ್ಲಿ ಲಾಭ ಮತ್ತು ಹಾನಿಯ ಬಗ್ಗೆ ಒಂದು ವಿಡಿಯೋವನ್ನು ಈಗಾಗಲೇ ಮಾಡಿದ್ದೀವಿ. ಇದರ ಮುಂದಿನ ಭಾಗ ಇಲ್ಲೇ ಇನ್ನಷ್ಟು ಲೆಕ್ಕಗಳನ್ನ, ಕಠಿಣವೆನಿಸುವ ಲೆಕ್ಕಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಅಧ್ಯಾಯ ಅವಶ್ಯವಾಗಿ ನಿಮಗೆ ಬೇಕೇ ಬೇಕು. ಅಂಥ ಸ್ಪರ್ಧಾತ್ಮಕ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಇರಲಿ, ಅದರಲ್ಲಿ ಕೇಳಲಾದಂಥ ಪ್ರಶ್ನೆಗಳನ್ನು ಈಗ ನೋಡೋಣ. ಪ್ರಶ್ನೆ ನೋಡ್ರಿ, ಒಂದು ಪೆನ್ನಿನ ಬೆಲೆಯನ್ನು 25% ಹೆಚ್ಚಿಸಿ ಮತ್ತೆ ಅದನ್ನು ಹೆಚ್ಚಿಸಿದ ಬೆಲೆಯನ್ನು ಮೊದಲಿನ ಬೆಲೆಗೆ ತರಲು ಎಷ್ಟು ಇಳಿಸಬೇಕು? ಈ ರೀತಿ ಪ್ರಶ್ನೆ ಐತೆ. ಈ ಪ್ರಶ್ನೆಯನ್ನು ಯಾವ ರೀತಿ ಮಾಡಬೇಕು ನೋಡೋಣ. ಮೊದಲಿಗೆ ಇದ್ದಂಥದ್ದು ಮೊದಲಿನ ಬೆಲೆ, ನಿಮಗೆ ಶಾರ್ಟ್ಕಟಾಗಿ ಬರ್ತು ತೋರ್ಸಾತೇನ್ರಲ್ಲಿ. ಪೆನ್ನಿನ ಮೊದಲಿನ ಬೆಲೆ ಅನ್ಕೋರಿ, ₹100 ಇರಲಿ, 100 ಅಂತ ಇಟ್ಕೊಳ್ಳೋಣ. ಈಗ 25% ಹೆಚ್ಚಿಸಿ ಮಾರಲಾಗಿದೆ. 25% ಅಂದರೆ ಹೆಚ್ಚಿಸೈತಿ, ಹೆಚ್ಚಿಸಿದಾಗ ಅದರ ಬೆಲೆ 100%. ಅಂದರೆ 100ಕ್ಕೆ, ಅದಕ್ಕೆ 100 ಇಟ್ಕೊಂಡಿವಿ, 25 ಹೆಚ್ಚು ಮಾಡಿದ್ವಿ. ಏಟಾಯ್ತು ಈಗ? ₹125 ಆಯಿತು. ಹೆಚ್ಚಿಸಿದ ಬೆಲೆಯನ್ನು ಮೊದಲಿನ ಬೆಲೆಗೆ ತರಲು ಎಷ್ಟು ಇಳಿಸಬೇಕು? ಈಗ 125 ಆಲ್ರೆಡಿ ಈಗ ಆಗೈತಿ. ಈಗ ಅದರ ಬೆಲೆಯನ್ನು ಮೊದಲು 100 ಮತ್ತು 100ಕ್ಕೆ ತರಬೇಕಂದ್ರೆ ಎಷ್ಟು ಕಡಿಮೆ ಮಾಡಬೇಕು ನೋಡ್ರಿ. ಈಗ 125 ಇದ್ದಿದ್ದು ಎಷ್ಟಾಗಬೇಕಾಯ್ತು? ರೂಪಾಯಿ ಬೆಲೆಯನ್ನು 100ಕ್ಕೆ ತರಲು ಎಷ್ಟು ಕಡಿಮೆ ಮಾಡ್ಬೇಕ್ರಿ? ಈಗ 25 ಇಳಿಸ್ಬೇಕು ನೋಡ್ರಿ. ₹125 ಇದ್ದಿದ್ದು ಬೆಲೆಯನ್ನು ₹100ಗೆ ಮಾರಲು ಕಡಿಮೆ ಮಾಡಬೇಕಾಗಿದ್ದು ಎಷ್ಟು ರೀ? ₹25. ಹಾಗಾದ್ರೆ 125ಕ್ಕೆ ಅಂದರೆ ರೂಪಾಯಿಗೆ ಎಷ್ಟು ಕಡಿಮೆ ಮಾಡಿದ್ರೆ 100 ಬರ್ತೈತೆ ರೀ? 25 ಕಡಿಮೆ ಮಾಡಿ, ಇಳಿಸಬೇಕಾದ ಬೆಲೆ ಇಳಿಸಬೇಕು. ಎಷ್ಟಕ್ಕೆ ಇದು? 125ಕ್ಕೆ 25 ಇಳಿಸ್ಬೇಕು. ಈಗ 100ಕ್ಕೆ ಎಷ್ಟು? ಯಾಕೆ ಹೇಳ್ರಿ? ಶೇಕಡ ಎಷ್ಟು ಇಳಿಸಬೇಕು? 125 ಆಗಿತ್ತು, ₹25 ಇಳಿಸಿದ್ರೆ ಮೊದಲಿನ ಬೆಲೆ ₹100 ಬಂತು. ಇದು ಎಷ್ಟಕ್ಕಿದು? 125ಕ್ಕಿದು. ಈಗ 100ಕ್ಕೆ ಎಷ್ಟು ಕಡಿಮೆ ಮಾಡಬೇಕು? ಇದು ಎಕ್ಸ್. ತ್ರೈರಾಶಿಕರೇ ಅನ್ಕೋರಿ, ಅನುಪಾತರೇ ಅನ್ಕೋರಿ. 100 ಅಂದರೆ ಎಕ್ಸದ ಬೆಲೆ ಬೇಕಂದ್ರೆ 100 × 25/125. 25 ಅಂದರೆ 25, 5 ಅಂದರೆ 5, 20. ಹಂಗಾದ್ರೆ 100ಕ್ಕೆ ಎಷ್ಟಾಯ್ತು ರೀ? 20% ಆಯ್ತು. 100ಕ್ಕೆ 20%, ₹20 ಇಳಿಸಿದ್ವಿ ಅಂದರೆ ಅದು ಮೊದಲಿನ ಬೆಲೆ ಅಷ್ಟೇ ನಮ್ಮ ಮಾರಕ್ಕೆ ಯೋಗ್ಯ ಐತಿ. ಇಲ್ಲಿ ಒಂದು ಸಿಂಪಲ್ ತಿಳ್ಕೊಬೇಕಾಗಿದ್ದು ಇನ್ನೊಂದು ಸ್ವಲ್ಪ ನೋಡ್ರಿ, ವಿವರಣೆ ಕೊಡ್ತೀನಿ. ಒಂದು ಪೆನ್ನಿನ ಬೆಲೆ 25% ಹೆಚ್ಚು ಮಾಡಿ ರೇಟ್ ಹಚ್ಚಾರ, ಯಾರೂ ತಗೊಳ್ಳಿಲ್ಲ, ಮತ್ತು ಮೊದಲಿನ ಬೆಲೆಗೆ ಮಾರಬೇಕಂತ ಡಿಸೈಡ್ ಮಾಡಿದರು. ಎಷ್ಟು ಕಡಿಮೆ ಮಾಡಬೇಕು ಅಂದರೆ ₹100 ಅಂತ ಇಟ್ಟುಕೊಂಡ್ರೆ ₹25 ಹೆಚ್ಚು ಮಾಡಿದ್ರೆ ₹125 ಆಗಿತ್ತು. ಈಗ ಮೊದಲಿನ ಬೆಲೆ 100 ಬರಬೇಕಂದ್ರೆ 125ಕ್ಕೆ 25 ಕಡಿಮೆ ಮಾಡಿದಾಗ 100 ಬರ್ತೈತಿ. ಅಂದರೆ 125ಕ್ಕೆ 25 ಕಡಿಮೆ ಆತಂದ್ರೆ 100ಕ್ಕೆ ಎಷ್ಟು? ಅಂದರೆ 100ಕ್ಕೆ ಯಾಕಂದ್ರೆ ಎಷ್ಟು ಇಳಿಸ್ಬೇಕು ಅಂತ ಕೇಳ್ಯಾರ. 125ಕ್ಕೆ 25 ಇಳಿಸ್ಬೇಕು. ಹಾಗಾದ್ರೆ 100ಕ್ಕೆ ಎಷ್ಟು ಇಳಿಸ್ಬೇಕು? 100 × 25/125. 100ಕ್ಕೆ ಅಂದರೆ 125ಕ್ಕೆ 25, 100ಕ್ಕೆ ಎಷ್ಟು? ಈ ರೀತಿ ನೀವು ತ್ರೈರಾಶಿಕ ನೀವು ಮಾಡ್ಕೋಬೋದು. ಹಾಗಾದರೆ 20% ಬಂತು. ಈ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ರೀತಿ ಲೆಕ್ಕಗಳನ್ನ ಕೇಳ್ತಾರೆ. ನಾವು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಬಿಡಿಸ್ಬೇಕು. ಓಕೆ, ಮುಂದಿನ ಲೆಕ್ಕವನ್ನು ನೋಡೋಣ್ರಿ. ಈಗ ಒಬ್ಬ ವ್ಯಕ್ತಿ ಒಂದು ಮಾವಿನ ಹಣ್ಣಿಗೆ ₹4 ಅಂತೆ 120
ಮಾವಿನ ಹಣ್ಣುಗಳನ್ನು ಅದರಲ್ಲಿ 20 ಮಾವಿನ ಹಣ್ಣುಗಳು ಕೊಳೆತು ಹೋದವು. ಉಳಿದ ಮಾವಿನ ಹಣ್ಣುಗಳನ್ನು 10 ಮಾವಿನ ಹಣ್ಣುಗಳಿಗೆ 48 ರೂಪಾಯಿಗಳಂತೆ ಮಾರಿದನು. ಅವನ ಲಾಭ ಅಥವಾ ನಷ್ಟ ಎಷ್ಟು? ಇಲ್ಲಿ ನೋಡ್ರಿ, ಎಷ್ಟಕ್ಕೆ ಕೊಂಡ್ಕೊಂಡನ, ಎಷ್ಟು ಹಾಳಾಗ್ಯಾವ, ಎಷ್ಟು ಮಾರ್ತಾನ, ಲಾಭ ಎಷ್ಟು ಮತ್ತು ಹಾನಿ ಎಷ್ಟು ಆಯಿತು. ಹಾನಿ ಆಗ್ತಿತ್ತು, ಲಾಭ ಆಕತ್ತು. ಈ ಲೆಕ್ಕದೊಳಗೆ ನೋಡೋಣ್ರಿ. ಮೊದಲಿಗೆ ಕೊಂಡ ಬೆಲೆ. ನಾವು ಯಾಕೆ ಮೊದಲು ಕೊಂಡ ಬೆಲೆ ಬರಿಬೇಕಂದ್ರೆ, ನಾವು ಪ್ರೊಸೆಸ್ ಯಾವ ರೀತಿ ನಡೀತೈತಿ ಅಂದರೆ, ನಾವು ಮೊದಲಿಗೆ ಒಂದು ವ್ಯಾಪಾರ ಮಾಡಾಕತ್ತೀವಿ ಅಂದರೆ ಮೊದಲು ಕೊಂಡ್ಕೊಂಬರ್ಬೇಕಾಗತ್ತೆ. ನಮ್ದು ಅಂಗಡಿ ಐತೆ ಅಂದರೆ ನಾವು ಮೊದಲು ಕೊಂಡ್ಕೊಂಬರ್ಬೇಕಾಗತ್ತೆ. ಅದೇ ರೀತಿ ನಾವು ಮಾಡ್ಕೋತ ಹೋದಿವಿ ಅಂದರೆ ನಮ್ಗೆ ಈಸಿಯಾಗಿ ಪ್ರಶ್ನೆ ಅರ್ಥ ಆಕತಿ. ಪ್ರಶ್ನೆ ಅರ್ಥ ಆದರೆ ನಾವು ಲೆಕ್ಕ ಬಿಡಿಸ್ಬೋದು. ಈಗ ಮೊದಲಿಗೆ ಕೊಂಡ ಬೆಲೆ. ಈ ಲಾಭ ಹಾನಿಯೊಳಗೆ ಕೊಂಡ ಬೆಲೆಯನ್ನು ಮೊದಲ ನೀವು ಬರ್ಕೊಂಡ್ರಂದ್ರೆ ಈಸಿ ಆಕತ್ತೆ ನಮ್ಗೆ. ಫಸ್ಟಿಗೆ ಕೊಂಡ ಬೆಲೆ. ರೂಪಾಯಿ. ನೋಡ್ರಿ, ಎಷ್ಟು ಮಾವಿನ ಹಣ್ಣುಗಳದಾವ? 4 ರೂಪಾಯಿಯಂತೆ 120 ಮಾವಿನ ಹಣ್ಣುಗಳನ್ನು ಕೊಂಡುಕೊಂಡನು. 4 ರೂಪಾಯಿಯಂತೆ 120 ಮಾವಿನ ಹಣ್ಣುಗಳನ್ನ ಕೊಂಡ್ಕೋತಾನೆ. ಹಂಗಾರೆ ಕೊಂಡ ಬೆಲೆ ಎಷ್ಟಾತ್ರಿ? 12 4 48 0. 12 4 48 0 ಐತಿ. ಇಷ್ಟು ರೂಪಾಯಿಗೆ ಕೊಂಡ್ಕೋತಾನೆ. ಹಣ್ಣುಗಳ ಸಂಖ್ಯೆ ಎಷ್ಟಿಲ್ಲಿ? 120 ಹಣ್ಣುಗಳು. ಒಂದು ಹಣ್ಣಿಗೆ 4 ರೂಪಾಯಿ, 480 ರೂಪಾಯಿ ಆಯಿತು. ನೆಕ್ಸ್ಟು, ಅದರಲ್ಲಿ 20 ಮಾವಿನ ಹಣ್ಣುಗಳು. ನೋಡ್ರಿ, ಅದರಲ್ಲಿ 20 ಮಾವಿನ ಹಣ್ಣುಗಳು ಕೊಳೆತು ಹೋದವು. 20 ಹಣ್ಣುಗಳು ಇದ್ರಾಗ ಕೆಟ್ಟು ಹೋದವು. 120 ಮೈನಸ್ 20 ಇವು ವೇಸ್ಟ್ ಆಗಿದ್ದು ತೆಗೆದುಬಿಡ್ರಿ. 100 ಹಣ್ಣುಗಳು ಉಳಿದವು. ಅಂದರೆ ಉಳಿದ ಹಣ್ಣುಗಳು ಕೆಟ್ಟ ನಂತರ, ಅಂದರೆ ಕೊಳೆತ ಹಣ್ಣುಗಳು ತೆಗೆದ ನಂತರ ಉಳಿದ ಹಣ್ಣುಗಳು ಎಷ್ಟಾಯ್ತು ರೀ? 100 ಹಣ್ಣುಗಳಾಯಿತು ಉಳಿದವುಗಳು. ಇವುಗಳನ್ನ 10 ರೂಪಾಯಿಗೆ 48 ರೂಪಾಯಿ. 10 ಹಣ್ಣುಗಳಿಗೆ, ಇವುಗಳಲ್ಲಿ 10 ಹಣ್ಣುಗಳಿಗೆ 48 ರೂಪಾಯಿದಂಗೆ ಮಾರ್ತಾನೆ. ಇವುಗಳನ್ನು 10 ಮಾವಿನ ಹಣ್ಣುಗಳಿಗೆ 48. ನೋಡ್ರಿ, 100 ಹಣ್ಣುಗಳು ಉಳ್ದಾವ. 10 ಹಂಗೆ ಮಾರ್ತಾನೀಗ. ಒಂದು ಬಾಕ್ಸ್ನಾಗ 10 ಹಾಕ್ತಾನಂತ ಇಟ್ಕೋರಿ. 10 ಹಣ್ಣಿಗೆ 48 ರೂಪಾಯಿ ತೊಗೋತಾನೆ. ಹಂಗಾರೆ 100 ಹಣ್ಣುಗಳಿಗೆ ಎಷ್ಟಾಯಿತು ನೋಡಿರಿ. ತ್ರೈರಾಸ್ಗೆ ಹಾಕೋರಿ ಅಥವಾ ಏಕಾಂಶ ವಿಧಾನ ಅಂತೀರಿ, ಆ ರೀತಿಯೂ ಮಾಡ್ಕೋಬೋದು. ಒಂದು 10 ಹಣ್ಣಿಗೆ ಎಷ್ಟಾಯಿತು, ಆಮೇಲೆ 100ಕ್ಕೆ ಎಷ್ಟಾಯಿತು ನೋಡ್ಬೋದು. ಈಗ ನಾವು 10ಕ್ಕೆ ಅಂದರೆ 10 ಹಣ್ಣುಗಳಿಗೆ 48 ರೂಪಾಯಿ. ಇದು ರೂಪಾಯಿ, ಇದು ಹಣ್ಣು. ಹಾಗಾದ್ರೆ 100ಕ್ಕೆ ಎಷ್ಟು? ಇದಕ್ಕೆ ತ್ರೈರಾಸಿಕ ಲೆಕ್ಕಗಳು ಅಂತ ಕರಿತೀರಿ. ಈಸಿ. ಮೊದಲನೇ ಸಂಖ್ಯೆ ತೆಳಗೆ ಬರ್ತೈತಿ, ಇವೆರಡು ಮ್ಯಾಗ ಬರ್ತಾವೆ. ಎಕ್ಸದ ಬೆಲೆ ನಮಗೆ ಸಿಗ್ತೈತಿ. 100 × 48 ಬೈ 10. 0 0 ಕ್ಯಾನ್ಸಲ್ ಆಯ್ತು ರೀ. 480 ರೂಪಾಯಿ ಮಾರಿದನು. ನೋಡ್ರಿಲೇ, ಮಾರಿದ ಬೆಲೆ ನಮಗೆ ಸಿಕ್ತೀಗ. ಉಳಿದ ಹಣ್ಣುಗಳನ್ನು ಈ ರೀತಿ ಮಾರ್ತಾನೆ. 10ಕ್ಕೆ 48ರಂತೆ ಮಾರಿದ. ಇದು ಮಾರಿದ ಬೆಲೆ. ಹಾಗಾದ್ರೆ ಮಾರಿದ ಬೆಲೆ ಎಷ್ಟಾಯ್ತು ನೋಡ್ರಿ? 480 ರೂಪಾಯಿ ಆಯಿತು. 480 ಕೊಂಡ ಬೆಲೆ, 480 ಮಾರಿದ ಬೆಲೆ. ಲಾಭವೂ ಇಲ್ಲ, ಹಾನಿಯೂ ಇಲ್ಲ. ಯಾಕೆ ಹೇಳ್ರಿ? ಎಷ್ಟಕ್ಕೆ ತೊಗೊಂಬಂದಿರಿ ಅಷ್ಟಕ್ಕೆ ಮಾರಾಕತ್ತೀರಿ. ಹಾಗಾದ್ರೆ ಲಾಭವೂ ಇಲ್ಲ. 480 ಮೈನಸ್ 480. ನೀವು ಯಾವುದು ಕೊಂಡ ಬೆಲೆ ಒಳಗೆ ಯಾವ ಮೈನಸ್ ಮಾರಿದ ಬೆಲೆ ಕಳೀರಿ, ಅಥವಾ ಮಾರಿದ ಬೆಲೆ ಒಳಗೆ ಕೊಂಡ ಬೆಲೆ ಕಳೀರಿ, ಯಾವುದಾದ್ರೂ 0 ಬಂತದೆ. ಅದಕ್ಕೆ ಆದ್ದರಿಂದ ಈ ವ್ಯವಹಾರದಲ್ಲಿ ಲಾಭವೂ ಇಲ್ಲ,
ಮತ್ತು ನಷ್ಟವೂ ಇಲ್ಲ. ಈ ಆಪ್ಷನ್ನ ಹಾಕಬೇಕಾಗುತ್ತೆ. ಈ ರೀತಿ ನಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ನಾವು ನೋಡ್ಕೋಬೇಕು ಎಷ್ಟು ಲಾಭ ಆಯಿತು ಎಷ್ಟು ಹಾನಿ ಆಯಿತು ಅಂದ್ರೆ ಅದನ್ನು ಪೂರ್ತಿ ಕೊಂಡ ಬೆಲೆ ತೊಗೊಂಡು ಆಮೇಲೆ ಮಾರ್ತೀವಿ. ನಮ್ಮ ತಲೆಯೊಳಗೆ ಈಗ ಕರೆಕ್ಟಾಗಿ ಆನ್ಸರ್ ಸಿಗ್ತೈತಿ. ಮೊದಲು ಕೊಂಡ್ಕೊಂಬಂದಿರಿ, ಆಮೇಲೆ ಮಾರಾಕತ್ತೀರಿ. ಕೊಂಡ್ಕೊಂಬಂದಿರಿ 480, ಮಾರಾಕತ್ತಿದ್ದು 480. ಇದು ಹಾನಿಯು ಮತ್ತು ಲಾಭವು ಎರಡೂ ಆಗೋದಿಲ್ಲ. ಏನು ಓದ್ತೀನಿ ನೋಡ್ರಿ. ನಿಮ್ಮ ಸ್ಕ್ರೀನ್ ಮೇಲೆ ಎಡಗಡೆ ಪ್ರಶ್ನೆ ಬರ್ತಾಯಿದೆ ನೋಡ್ರಿ. ಇಲ್ಲೇ ನೋಡೋಣ್ರಿ. ಒಬ್ಬನು ಒಂದು ಸ್ಕೂಟರನ್ನು ರೂಪಾಯಿ 47,000ಗಳಿಗೆ ಕೊಂಡುಕೊಂಡು ರೂಪಾಯಿ 3,000ಗಳನ್ನು ಅದರ ದುರಸ್ತಿಗಾಗಿ ಖರ್ಚು ಮಾಡಿ ಅವನು ಅದನ್ನು ರೂಪಾಯಿ 52,000ಗಳಿಗೆ ಮಾರಿದರೆ ಅವನಿಗೆ ಸಿಕ್ಕ ಲಾಭ ಅಥವಾ ಹಾನಿ ಎಷ್ಟು? ನೋಡಿ, ಇಲ್ಲಿ ಅದೇ ರೀತಿನ ಮಾಡ್ತೀರಿ. ಈಸಿ ಕ್ವಶನ್ ಐತೆ ಇದು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಿದ್ದಂಥ ಲೆಕ್ಕ. ಈಗ ನೋಡೋಣ್ರಿ. ಒಂದು ಸ್ಕೂಟರನ್ನು ಒಬ್ಬನು ಒಂದು ಸ್ಕೂಟರನ್ನು 47,000ಗಳಿಗೆ ಕೊಂಡುಕೊಂಡು ರೂಪಾಯಿ 3,000ಗಳನ್ನು ಅದರ ದುರಸ್ತಿಗಾಗಿ ಖರ್ಚು ಮಾಡಿದನು. ಅವನು ಅದನ್ನು 52,000 ರೂಪಾಯಿಗಳಿಗೆ ಮಾರಿದನು. ಅವನಿಗೆ ಸಿಕ್ಕ ಲಾಭ ಅಥವಾ ನಷ್ಟ ಶೇಕಡಾದಲ್ಲಿ ಹೇಳಿ. ಈಗ ನೋಡೋಣ್ರಿ. ಕೊಂಡ ಬೆಲೆ ಮತ್ತು ಅದೇ ರೀತಿ ಫಸ್ಟಿಗೆ ಕೊಂಡ ಬೆಲೆ, ಕಾಸ್ಟ್ ಪ್ರೈಸ್, CP, $37,000 ಪ್ಲಸ್ 3,000 ಅಂತ ಬರಿತೀವಿ. ಯಾಕೆ ಬರಿತೀರಿ ಅಂದರೆ ಅದರ ಅಸಲು ಬೆಲೆ ಅನ್ಕೋತೀವಿ ನಾವು. ಅಸಲು ಬೆಲೆ 37,000 ಐತಿ. 3,000 ರೂಪಾಯಿ ಎಕ್ಸ್ಟ್ರಾ ಖರ್ಚು ಮಾಡತ್ತೀರಿ ಅದರ ದುರಸ್ತಿಗಾಗಿ. ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೊಂಡಿರಿ ಅಂತ ಇಟ್ಕೊಡ್ರಿ. 37,000 ರೂಪಾಯಿ ಕೊಟ್ಟು ತೊಗೊಂಡಿರಿ. ಎಕ್ಸ್ಟ್ರಾ ಅದಕ್ಕೆ 3,000 ರೂಪಾಯಿ ಖರ್ಚು ಮಾಡಿರಿ. ಹಂಗಾದ್ರೆ ನಿಮ್ಮ ಕಡೆಯಿಂದ ಹೋದಂಥ ಹಣ 40,000 ರೂಪಾಯಿ ಆಯಿತು. ಇದು ಕೊಂಡ ಬೆಲೆ. ನಿಮ್ಗೆ ಇದು ತಿಳ್ಕೊಬೇಕಾಗಿದ್ದು ಇಂಪಾರ್ಟೆಂಟ. 3,000ನ ಕೂಡಿಸ್ಬೇಕು. ನಿಮ್ಮ ಕೈಯಿಂದ ಅಥವಾ ನಿಮ್ಮ ಕಡೆಯಿಂದ ಖರ್ಚಾದಂಥ ಆ ವಸ್ತುವನ್ನು ಕೊಂಡ್ಕೊಂಬರಕ್ಕೆ ಏನೇನು ಖರ್ಚಾಗೈತೆ ಅದೆಲ್ಲವೂ ಕೊಂಡ ಬೆಲೆ ಒಳಗೆ ಸೇರ್ತೈತಿ. ಯಾಕಂದ್ರೆ ನಿಮ್ಮ ರೊಕ್ಕ ಖರ್ಚಾಗಿರ್ತಾವೆ. ಇದನ್ನು ಕೊಂಡ ಬೆಲೆ ಅಂತ ಕರಿತೀರಿ. ಇಲ್ಲಿ ನಾವು ಇನ್ನೊಂದು ಸ್ವಲ್ಪ ನಿಮ್ಮನ್ನ ಇದನ್ನು ಇಂಪ್ರೂವ್ಮೆಂಟ್ ಮಾಡೋದಾದರೆ ಸಾಗಾಣಿಕೆ ವೆಚ್ಚ, ಕೆಲವು ವಸ್ತುಗಳ ಸಾಗಾಣಿಕೆ ವೆಚ್ಚಗಳನ್ನ ಕೂಡಿಸ್ಬೇಕಾಗತ್ತೆ. ಅದರ ಪ್ಯಾಕಿಂಗ್ ಚಾರ್ಜಸನ್ನು ಕೂಡಿಸ್ಬೇಕಾಗತ್ತೆ. ಅದನ್ನು ವಸ್ತುವನ್ನು ಸಾಗಿಸೋಕೆ, ಅದನ್ನು ಡಂಪ್ ಮಾಡೋಕ್ಕೆ, ಇಳ್ಸೋಕೆ ಮತ್ತು ಅದನ್ನು ಲಾರಿ ಒಳಗೆ ಹೇರಲಿಕ್ಕೆ ಅಂತ ಇಟ್ಕೊರಿ. ಅಂಥ ಸಂದರ್ಭದಲ್ಲಿ ಆ ಕೂಲಿ ಕೆಲಸ ಮಾಡಬೇಕಾಗತ್ತೆ. ಅಂದರೆ ವಸ್ತುವನ್ನು ಎತ್ತಿಡಬೇಕಾಗತ್ತೆ. ಅವ್ರಿಗೆ ಹಣ ಕೊಟ್ಟಿರ್ತೀರಿ. ಇದೆಲ್ಲವೂ ಸೇರಿಕೊಂಡ ಬೆಲೆ ಆಕತ್ತೆ. ಇದು ನೆನ್ಪಿಟ್ಕೋಬೇಕು. ಇಲ್ಲೇ ಇನ್ನು ಮಾರಿದ ಬೆಲೆ ರೂಪಾಯಿ 52,000. ಈಗ ನೋಡ್ರಿ, ನಿಮ್ಗೆ ಮೊದಲಿನ ವಿಡಿಯೋ ನೋಡ್ಬೋದು ನೀವು. ನಿಮಗಲ್ಲಿ ಡೀಟೇಲಾಗಿ ಹೇಳೈತೆ. ಮಾರಿದ ಬೆಲೆ ಹೆಚ್ಚಿತ್ತಂದ್ರೆ ಲಾಭ ಆಕೈತೆ. ಯಾಕಂದ್ರಿ ನಿಮ್ಮ ಹಣ ಖರ್ಚಾಗಿದ್ದು 40,000, 52,000 ರೂಪಾಯಿ ನಿಮಗೆ ವಾಪಸ್ ಬರಾಕತ್ತೈತಿ. ಹೋಗಿದ್ದು 40,000, ಬಂದಿದ್ದು 52,000. ಬಂದಿದ್ದು ಹೆಚ್ಚಿರೋದ್ರಿಂದ ನಿಮಗೆ ಲಾಭ ಆಕೈತಿ. ಹಾಗಾದರೆ 52,000 ಮತ್ತು ಕೊಂಡ ಬೆಲೆ ಇವುಗಳ ವ್ಯತ್ಯಾಸ ಲಾಭ. ಇಲ್ಲಿ ಲಾಭ ಆಗಬೇಕಂದ್ರೆ ಮಾರಿದ ಬೆಲೆ ಹೆಚ್ಚಿರ್ತೈತಿ. ಅದನ್ನು ಈಗ ಬರೆಯಕತ್ತೀನಿ. 52,000 ಮಾರಿದ ಬೆಲೆ ಮೈನಸ್ 40,000 ಕಳಿತೀರಿ. ಈಗ ಬಂದಂಥ ಉತ್ತರ 12,000 ರೂಪಾಯಿ. ಇದು ಲಾಭ. ಇಷ್ಟೆಲ್ಲ ಖರ್ಚು ಮಾಡಿದ್ರು 12,000 ರೂಪಾಯಿ ಲಾಭ ಆಯ್ತು. ಈಗ ನಮಗೆ ಕೇಳಿದಂಥ ಪ್ರಶ್ನೆ ಶೇಕಡಾ ಲಾಭ
ಅಥವಾ ಶೇಕಡ ಹಾನಿ ಅಂತ ಕೇಳ್ಯಾರ. ನಮಗೆ ಲಾಭ ಆಕತಿ ಶೇಕಡ ಲಾಭ. ಲಾಭ ಇದ್ದರೆ ಶೇಕಡ ಲಾಭ, ಹಾನಿ ಆಗಿತ್ತಂದರೆ ಶೇಕಡ ಹಾನಿ. ಈಗ ಶೇಕಡ ಹಾನಿ ಸೂತ್ರ, ಶೇಕಡ ಲಾಭ. ಈಗ ನಮಗೆ ಲಾಭ ಆಗೈತಿ. ಈಗ ಶೇಕಡ ಲಾಭ ಎಷ್ಟಾಕತಿ ನೋಡ್ರಿ. 100 ನೋಡ್ರಿ, ಕೊಂಡ ಬೆಲೆ ಮೇಲೆ ನಮಗೆ ಲಾಭ ಗೊತ್ತಾಗತ್ತೆ. ಕೊಂಡ ಬೆಲೆ ನಿಮ್ಗೆ ಸೂತ್ರ ಇನ್ನೊಂದು ಸ್ವಲ್ಪ ನೆನಪು ಮಾಡ್ತೀನಿ. ಕೊಂಡ ಬೆಲೆ ಇಲ್ಲೇ ಲಾಭ ಇಂಟು 100. ಕೊಂಡ ಬೆಲೆ ಹೇಗೆ ಎಷ್ಟು ಲಾಭ ಆಯಿತು ಅದನ್ನು 100ಕ್ಕೆ ಕನ್ವರ್ಟ್ ಮಾಡ್ತೀರಿ. ಕೊಂಡ ಬೆಲೆ 40,000, ಲಾಭ ಆಗಿದ್ದು 12,000. ಇದು 100ಕ್ಕೆ ನೋಡಿರಿ. ಸೊನ್ನೆಗಳು 3 ಕ್ಯಾನ್ಸಲ್ ಮಾಡಿರಿ, ಇಲ್ಲಿ 3 ಕ್ಯಾನ್ಸಲ್ ಮಾಡಿರಿ, ಇಲ್ಲೊಂದು ಸೊನ್ನೆ ತೆಗೀರಿ, ಇದೊಂದು ತೆಗೀರಿ. ಈಗ 4 1ಲೇ 4 3ಲೇ 3 ಇಂಟು 10 30. ಆದ್ದರಿಂದ ಶೇಕಡ ಲಾಭ ಈಸ್ ಈಕ್ವಲ್ ಟು 30%. ಈ ರೀತಿ ನೀವು ಲೆಕ್ಕಗಳನ್ನು ಮಾಡ್ಬೋದು. ಈ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸರಳ ಲೆಕ್ಕನೂ ಇರ್ತವೆ, ನಮಗೆ ಕಠಿಣ ಲೆಕ್ಕನೂ ಇರ್ಬೋದು. ನಾವೀಗ ಸರಳ ಲೆಕ್ಕನೂ ತೊಗೊಂಡಿವಿ, ಕಠಿಣ ಲೆಕ್ಕನೂ ತೊಗೊಂಡಿವಿ. ಇನ್ನಷ್ಟು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಕಠಿಣವಾಗಿರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅವಶ್ಯವಾಗಿ ಕೇಳಲಾದಂಥ ಪ್ರಶ್ನೆಗಳನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮಗೆ ಹೇಳಿಕೊಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ.